ಬಾಗಲಕೋಟ್ ಯೂನಿಯನ್ ಆಫ್ ಮರ್ಚೆಂಟ್ಸ್ ಆ್ಯಂಡ್ ಎಂಟರ್ಪ್ರಿನರ್ಸ್ ಅಸೋಸಿಯೇಷನ್ ಅಂತ ಅದು ಪ್ರಾರಂಭ ಭಾಳ ವರ್ಷದ ಕನಸಾಗಿತ್ತು ನನಗೆ. ಯಾಕಂದ್ರೆ ನಾವು ಹುಟ್ಟಿಕಿನ್ನ ಮೊದಲ ಬಾಗಲಕೋಟನ್ನು ಮುಳುಗಡೆ ಸಮಸ್ಯೆಯಿಂದ ಬಳಲುತ್ತಿರುವ ಒಂದು ನಗರ ಆಗಿತ್ತು ಮತ್ತು ಏಷ್ಯಾ ಖಂಡದಲ್ಲಿ ಅತ್ಯಂತ ಒಂದು ದೊಡ್ಡ ನಗರ ಯಾವುದಾದ್ರೂ ಮುಳುಗಡೆ ಆಗತ್ತಿದ್ರೆ ಅದು ಬಾಗಲಕೋಟೆ ಆಗ್ತೈತಿ ಅಂತೇಳಿ 64ರಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ಒಂದು ಆಲ್ಮಟ್ಟೆ ಅಣೆಕಟ್ಟಿನ ಓಪನಿಂಗ್ ಮಾಡಿದ್ರು ಅಥವಾ ಅವತ್ತು ಈ 64ದಾಗ ಇದು ಪ್ಲಾನ್ ಆಯ್ತು. ನಾನು 72 ನಮ್ಮ ಮೇನ್ ಟೈಮಿನಾಗ ಇದು ಇಷ್ಟು ಸಮಸ್ಯೆ ಒಳಗ ಮಾಡ್ತು ಅಂತಂದ್ರೆ ಏನಪ್ಪ ಬಾಗಲಕೋಟೆಯಲ್ಲಿ ಒಟ್ಟ ಹೆಂಗಾರ ಉದ್ಯೋಗ ಮಾಡ್ಬೇಕು, ನೀರು ಬರ್ತದಂದ್ರೆ ಹೆಂಗ, ಮುಳುಗಡೆ ಆತಂದ್ರೆ ಹೆಂಗ, ನಮ್ಮ ಪರಿಸ್ಥಿತಿ ಏನು ಅಂಥೇಳಿ ನಾವು ವಿಚಾರ ಮಾಡುವಂಥ ಸಂದರ್ಭ ಹುಡುಗರಿದ್ದಾಗ ವಿಚಾರ ಮಾಡ್ತಿದ್ವಿ. ಊರು ಬಂದ್ರೆ ಮುನಿಗಿದ್ರೆ ಹೆಂಗಿರ್ತೈತಿ, ನಮಗೆ ನೀರಾಗ ಆಟ ಆಡಕ್ಕೆ ಹೋಗ್ತೈತೇನೋ ಅನ್ನೋಂಥ ಒಂದು ಭಾವನೆ ಇತ್ತು. ಬಟ್ ಬರಬರ್ತಾ ಎಲ್ಲಿ ಬಂದು ಹತ್ತು ಅಂದ್ರೆ ನಮ್ಮ 26-27ನೇ ವರ್ಷಕ್ಕೆ ನಾವು ಎಲ್ಲಿ ಬಂದು ಹತ್ತಿರ ಮ್ಯಾಗ ಏನಪ್ಪ ಈ ಊರಾಗ ಬಾಳೆ ಹೆಂಗೆ ಮಾಡ್ಬೇಕು, ನಮ್ಮ ಹೆಂಡ್ರ ಮಕ್ಕಳನ್ನ ಹೆಂಗೆ ಸಾಕು, ಏನೈತಿ ಇಲ್ಲಿ ಎಲ್ಲ ಮುಳುಗಡೆ ಆಗಿ ಹೋಗೈತಿ, ಒಂದು ವ್ಯಾಪಾರ ಇಲ್ಲ, ಉದ್ಯೋಗ ಇಲ್ಲ. ಯಾಕಂದ್ರೆ ನಾನು ವ್ಯಾಪಾರ ಮಾಡಕ್ಕೆ ನಾನು ಇಂಜಿನಿಯರಿಂಗ್ ಕಲ್ತಿದ್ದೆ. ಆಗಿನ ಟೈಮ್ದಾಗ ಸಾಫ್ಟ್ವೇರ್ ಭಾಳ ಭೂಮಿ ಹೋಗಿದ್ದು ಊರು ಬಿಡ್ತಿದ್ನೋ ಏನೋ. ಆದ್ರೆ ಈ ಊರಾಗನ ನಾನು ಎಷ್ಟೊತ್ತಿದ್ರು ಭಾಳ ಮಾಡಬೇಕು, ಇದೇ ಊರಾಗನ ನಾನು ನೆಲೆಸ್ಬೇಕು, ಇಲ್ಲಿ ಸಿಕ್ಕಂಥ ಮರ್ಯಾದೆ ಬೇರೆ ಕಡೆ ಎಲ್ಲಿಯೂ ಸಿಗಂಗಿಲ್ಲ, ನಮ್ಮ ಊರಾಗ ಸಿಕ್ಕಿತ್ತಂಥ ಮರ್ಯಾದೆ ಸಿಗಂಗಿಲ್ಲ ಅಂತ ತಿಳ್ಕೊಂಡ ಇದೇ ಊರಾಗ ಉದ್ಯೋಗ ಮಾಡಕತ್ತಿದ್ವಿ. ಈ ಉದ್ಯೋಗ ಮಾಡ್ಕೊಂತ ನಾವು ಹಂಗೆ ಮಾಡಿ ನಾವೊಂದು 25 ವರ್ಷ ಕಳೆದ್ವಿ. ಮಂದಿಗೆ ಅನ್ಕೊಂತಾರೆ ಕಳೆದಿವು. ನಮ್ಮ ಅಂಗಡಿಯಾಗ ಕುತ್ಕೊಂಡು ಏನ್ರಿ ಇದು ಊರು ಬರೀ ಮುಳುಗಡೆ ಒಳಗೆ ಐತಿ, ವ್ಯಾಪಾರ ಇಲ್ಲ, ಮೋಸ್ಟ್ಲಿ ಮುಂಜಾನೆ ವಿಡಿಯೋ ಕೇಳಿರಿ ಎಲ್ಲ ಬರೋಣ. ಒಂದು ದಿವಸ ನಾವು ಹಿಂಗೆ ಏನಾರ ಒಂದು ಮಾಡೋನು, ಈ ಊರಿಗೆ ಒಂದು ಏನಾರ ಪ್ರಯತ್ನ ಮಾಡ್ಬೇಕಲ್ಲ. ಒಂದು 20-25 ವರ್ಷದಿಂದ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ರಾಮ್ ಮುಂದಡ ಅವರ, ಪುಖರಾಜ್ ಬೇತಾಳ್ ಅವರಾಗಿರ್ಬೋದು, ಶೆಟ್ವಾಜಿ ಅವರಾಗಿರ್ಬೋದು, ಸಾಕಷ್ಟು ಪ್ರಯತ್ನ ಮಾಡ್ಯಾರ. ಅವ್ರು ಮಾಡಿಲ್ಲ ಅಂತ ಅನ್ನಂಗಿಲ್ಲ. ದರ ಸಲ ಒಬ್ಬರು MLA ಅವ್ರು ಬಂದಾಗಲಿ, ದರ ಆಡಳಿತ ಒಂದು ಚೇಂಜ್ ಆದಾಗಲಿ, ಅವ್ರ ಮನವಿ ಕೊಡೋದು, ನಮ್ಮ ಎಲ್ಲ ತ್ರಾಸು ಹೇಳ್ಕೊಳ್ಳೋದು, ವ್ಯಾಪಾರಿ ಬದುಕು ಭಾಳ ತ್ರಾಸ ಐತೆ ಅಂತ ಹೇಳ್ಬೋದು, ಇವೆಲ್ಲ. ಬಟ್ ಅದಕ್ಕೆ ಏನಾಗಿತ್ತು, ಇನ್ನು ಬಾಗಲಕೋಟೆಗೆ 4 ಸೆಕ್ಟರ್ ಮಾಡಿ ಎಲ್ಲರಿಗೂ ಅಲಾಟ್ಮೆಂಟ್ ಮಾಡಿದೆ. ಬಟ್ ಸೆಕ್ಟರ್ ವೈಸ್ ಬಿಸ್ನೆಸ್ಸು ಸಕ್ಸಸ್ ಆಗುತ್ತೆ. ಯಾಕಂತಂದ್ರೆ ಬಾಗಲಕೋಟ್ ಡೆವಲಪ್ ಮಾಡಿದ್ದು 6 ಲಕ್ಷ ಜನಸಂಖ್ಯೆಗೆ ಅಂತ ಹೇಳುವ. ಬಾಗಲಕೋಟ್ ಮೊದಲನೇ ಹಂತನ ಎಷ್ಟಾಯ್ತು, 40,000 ಜನಸಂಖ್ಯೆ. ಆ 40,000 ಜನಸಂಖ್ಯೆಗೆ ಸೆಕ್ಟರ್ ವೈಸ್ ಬಿಸ್ನೆಸ್ ನಡೀಲಿಲ್ಲ, ಕಮ್ಯುನಿಕೇಶನ್ ಇರಲಿಲ್ಲ. ನಮ್ಮ ಮೇನ್ ರೋಡ್ ಗದ್ದಲಕೆರೆ ಕ್ರಾಸ್ಲಿದ್ದ ಶಿರೂರು ಹೋಗ್ಬೇಕಾದ್ರೆ ಈ ರೋಡ್ 2 ಕಡೆ ಕಟ್ಟಾದ. 2 ಕಡೆ ಕಟ್ಟಾದಾಗ ಶಿರೂರ್ಲಿದ್ದ ಬಾಗಲಕೋಟ್ ರೀಚ್ ಆಗ್ಬೇಕಾದ್ರೆ 15-20 ನಿಮಿಷ ನಾವು ಬರುವಂಥ ದಾರಿ 45-50 ನಿಮಿಷ. ಶಿರೂರ್ಲಿದ್ದ ಬಾಗಲಕೋಟೆಗೆ ಬರ್ಬೇಕಾದ್ರೆ 45-50 ನಿಮಿಷ. ನವನಗರ್ನಾಗ ಬಾಗಲಕೋಟೆಗೆ ಬರ್ಬೇಕು. ನವನಗರ ಒಂದು ರೆಸಿಡೆನ್ಸಿಯಲ್ ಏರಿಯಾ ಆಯಿತು. ಇಂಥವೆಲ್ಲ ಸಮಸ್ಯೆಗಳನ್ನು ಕಂಡು ಇನ್ನು ಇದನ್ನೇ ಹೇಳ್ಕೊಂತ ಕುಂದ್ರೋದ್ರೊಳಗೆ ಏನು ಆಗ್ತಿಲ್ಲ, ಇದಕ್ಕೊಂದು ಏನಾರು ಹೊಸ ರೂಪ ತರಬೇಕು. ಅಟ್ಲೀಸ್ಟ್ ನಮ್ದು ಒಂದು ಜನ್ರೇಷನ್ ಅಂತ ಓದ್ತೀವಿ, ನೆಕ್ಸ್ಟ್ ಜನ್ರೇಷನ್ ಅಂದರೆ ನಮ್ಮ ಊರಾಗ ನಾವು ಬಾಳೆ ಮಾಡ್ತೀವಿ ಅನ್ನುವಂಥ ಒಂದು ಪ್ರಸಂಗ ಬರಬೇಕು ಅನ್ನೋ ನಿಟ್ಟಿನಾಗ ನಾವು ಈ ಒಂದು ಅಸೋಸಿಯೇಷನ್ ಸ್ಟಾರ್ಟ್ ಮಾಡೋಣ. ಮೊದಲು ನಾವಿಷ್ಟು ವ್ಯಾಪಾರಸ್ಥರು ಒಂದಾಗೋಣ ಅಂತೇಳಿ ಇದೊಂದು 3 ವರ್ಷದಿಂದ ಈ ರೋಡಿನ ಸಮಸ್ಯೆ ಬಂತು. ಈ ರೋಡಿನ ಸಮಸ್ಯೆ ಬಂದಾಗ ಇದು ಹೈವೇ ಆಕತಿ, ಅತ್ತಾಗಿತ್ತಾಗ ಅಂಗಡಿ ಹೋಗ್ತಾವು, ಇದು ಸ್ವಲ್ಪ ಅಂಗಡಿ ಉಳ್ದಾವು, ಮತ್ತು ಇವು ಅಷ್ಟು ಹೋಗ್ತಾವ, ಮತ್ತೆ ವ್ಯಾಪಾರ ಡೌನ್ ಆಗ್ತೈತಿ, ನಮಗೆಲ್ಲರಿಗೂ ತ್ರಾಸ ಆಕತಿ ಅನ್ನುವಂಥ ಟೈಮ್ನಾಗ ಒಂದು ಮೀಟಿಂಗ್ ಮಾಡಿದೆವು ನಾವು. ಈ ರೋಡ್ನ ಬರ್ತಾ ರೋಡ್ ಮುಗೀತು, ಅವ್ರು ಒಂದು ಸ್ವಲ್ಪ ರೆಡ್ಯೂಸ್ ಮಾಡಿದ್ರು, ಅವನ ವ್ಯಾಪಾರ ಉಳಿಸ್ಕೊಟ್ರು. ಈ
ನಾವು ಸಮಸ್ಯೆ ಎಷ್ಟು ಬರ್ತೈತೆ ಅಷ್ಟಕ್ಕನೆ ನಾವು ಕೆಲಸ ಮಾಡ್ಕೊತ ಹೋದ್ರೆ ಹಂಗೆ ಇದಕ್ಕೊಂದು ಶಾಶ್ವತ ಪರಿಹಾರನೂ ಬೇಕಲ್ಲ ಅನ್ನುವಂಥದ್ದು ವಿಚಾರ ಮಾಡಿದೆವು. ಆ ಟೈಮ್ನಾಗ ನನ್ನ ಜೋಡಿ ಹೆಗಲಿಗೆ ಹೆಗಲು ಕೊಟ್ಟವರು ಅಂತಂದ್ರೆ ಪಾಕ್ಷಿ ಅಮೃತಕರ್. ಇಲ್ಲ ಇರೋದು ಬೇಡ, ಒಬ್ಬರಾಗಲಿ ಇಬ್ಬರಾಗಲಿ ಓಡಾಡೋದು, ಎಲ್ಲ ಅಧ್ಯಕ್ಷರುಗಳನ್ನು ಭೇಟಿಯಾಗೋದು, ಅಂಗಡಿ ಅಡ್ಡಾಡೋದು. ಯಾಕೆ ಕೂಡ ಕೊಲ್ಲಿ ಅಂತಾರ ಅದನ್ನ ಕೇಳಿ. ಈಗ ಹುಟ್ಟಾಕೆಂದ್ರೆ ಇಷ್ಟ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಕ್ಕಾವು ಅಂತಂದ್ರೆ ಅದನ್ನೀಗ ಎಕ್ಸ್ಪ್ರೆಸ್ ಮಾಡ್ಕೊಂತ ಕುಂತ್ರೆ ಎಲ್ಲರಿಗೂ ತ್ರಾಸ ಆಕೈತಿ. ಯಾಕಂದ್ರೆ ಟೈಮ್ ಭಾಳ ಕೂತೈತಿ. ಸಂಕ್ಷಿಪ್ತವಾಗಿ ಹೇಳ್ತೀನಿ. ಒಂದು ಹಣ್ಣಿನ ಅಂಗಡಿ ಅವಂಗೆ 10 ಬೇಕು ಅಂಗಡಿ. ಶೋರೂಮ್ದವಂಗ 10,000 ಸ್ಕ್ವೇರ್ ಫೀಟ್ ಜಾಗ ಬೇಕು. ಅರ್ಬಿ ಅಂಗಡಿಯವರಿಗೆ 800ರಿಂದ 1000 ಸ್ಕ್ವೇರ್ ಫೀಟ್ ಬೇಕು. ಇನ್ನೂ ಅನೇಕ ಉದ್ಯೋಗಗಳಲ್ಲ. ಇವಕ್ಕೆಲ್ಲಾರ್ದು ಒಂದು ಸಮಜೂತನೂ ಆಗಬೇಕು. ನನಗಿದು ಬರೋಬ್ಬರಿ ಐತಪ್ಪ ಅಂತನೂ ಅನ್ನಿಸ್ಬೇಕು ಅಂತಂದ್ರೆ ಎಲ್ಲರೂ ಒಕ್ಕಟ್ಟಾಗಬೇಕು. ಎಲ್ಲಾರ್ದು ವ್ಯೂಸನ್ನು ಶೇರ್ ಮಾಡ್ಕೋಬೇಕು. ಇದನ್ನು ಕ್ರೋಢೀಕರಣ ಮಾಡಬೇಕು. ಆಮೇಲೆ ನಾವು ನಮ್ಮ ಬೇಡಿಕೆ ಇಡಕ್ಕೆ ಬರ್ತೈತಿ ಅಂತ ವಿಚಾರ ಮಾಡಿದೀವಿ. ಆ ರೀತಿ ಹೋಗುವತ್ನ್ಯಾಗ ಎಲ್ಲ ನಮ್ಮ ಅಸೋಸಿಯೇಷನದ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳಲು ಇಚ್ಛೆ ಪಡಿಸುತ್ತೇನೆ. ಯಾಕಂದ್ರೆ ಅವರೆಲ್ಲರೂ ಕೂಡಿ ಈ ಒಂದು ಅದ್ದೂರಿಯಾಗಿ ಉದ್ಘಾಟನಾ ಸಮಾರಂಭ ಇದನ್ನು ಮಾಡಾಕತ್ತೀವಿ. ನಾವು ಬರುವಂಥ ದಿವಸ ಒಳಗೆ ಎಲ್ಲಾರ್ದು ಸಹಕಾರ ಇತ್ತು ಅಂತಂದ್ರೆ ನಮ್ಮೂರನ್ನ, ಯಾಕಂದ್ರೆ ಸರ್ಕಾರ ನಮ್ಮೂರೇ, ಯಾವುದೇ ಸರ್ಕಾರ ಬರಲಿ ಹೆಸರಷ್ಟ ಬದಲೇ ಇರ್ತಾವೆ, ಸರ್ಕಾರ ಅಂತೂ ಒಂದೇ ಇರ್ತದೆ. ಸರ್ಕಾರ ಆಡಳಿತ ಮಾಡೋ ಸರ್ಕಾರ, ಯಾವುದೇ ಸರ್ಕಾರ ಇದ್ರೂ ಸಹಿತ ನಮ್ಮ ಬೇಡಿಕೆಗಳನ್ನು ಅವರು ಸ್ಪಂದಿಸುವ ಹಾಗೆ ನಾವು ಈ ಒಂದು ಅಸೋಸಿಯೇಷನ್ಲಿಂದ ಕೆಲಸ ಮಾಡೋಣ. ಮತ್ತು ಅದೇ ಉದ್ದೇಶಕ್ಕೆ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೆವು. ಅನೇಕ ತೊಂದರೆಗಳಿತ್ತು, ಬಟ್ ಅವು ತೊಂದರೆಗಳಲ್ಲ ಅಂತ ಅನಿಸ್ಬಿಟ್ಟೈತಿ. ಇವತ್ತು ಇಷ್ಟೆಲ್ಲ ಜನರನ್ನು ನಾವು ಇಲ್ಲಿ ನೋಡಿದ್ರೆ ಹೆಂಗೆ ಕೂಡಂಗಿಲ್ಲ, ನಾವು ಕೂಡಂಗಿಲ್ರಿ, ಯಾರು ಬರಂಗಿಲ್ರಿ ಅಂತ ಪ್ರಯತ್ನ ಯಾರು ಮಾಡಿರಿ ಅಂತ ಅನ್ನೋದನ್ನು ಒಂದು ಪ್ರಶ್ನೆ ಬರ್ತೈತಿ. ಇದು ಒಂದಕ್ಕೊಂದು ಇಂಟರ್ಲಿಂಕ್ಡ್ ಐತಿ. ನೀವು ಪ್ರಯತ್ನ ಮಾಡಿಲ್ಲ ಅಂತ ಒಬ್ರು ಅಂತಾರೆ, ನೀವು ಬರಂಗಿಲ್ಲ ಅಂತ ನಾವು ಅಂತೀವಿ. ಹಿಂಗಾಗಿ ಅದು ಇಲ್ಲಿ ತನ್ನ ಜಗ್ಗಿ ಐತಿ. ಬಟ್ ಪ್ರಯತ್ನಕ್ಕೆ ಫಲ ಐತೆ ಅನ್ನೋದಕ್ಕೆ ಇವತ್ತು ಇಲ್ಲಿ ಕೂಡಿದ ಜನಸಂಖ್ಯೆ ಮತ್ತು ಬರುವಂಥ ದಿವಸ ಒಳಗೆ ಇನ್ನೂ ಹೆಚ್ಚಿನ ಬರೀ ಉದ್ಯೋಗ ಅಂಗಡಿ ಅಂತಲ್ಲ, ಕಾಂಪಿಟೇಟಿವ್ ವರ್ಲ್ಡ್ ಐತಿ, ಡಿಜಿಟಲ್ ಮಾರ್ಕೆಟಿಂಗ್ ಐತಿ. ಇವೆಲ್ಲದಕ್ಕೂ ನಾವು ಅಪ್ಡೇಟ್ ಆಗ್ಬೇಕಾಗ್ತೈತಿ. ಅಂಥ ಒಂದು ನಿಟ್ಟಿನಾಗ ನಮ್ಮೂರಿಗೆ ಅವಕಾಶಗಳು ಭಾಳ ಅದಾವು ಅಂತೇಳಿ ತೋರಿಸ್ಕೊಡೋ ಸಲುವಾಗಿ ಆಗಲಿ ಅಥವಾ ತಮ್ಮ ಅನುಭವಗಳನ್ನು ಹಂಚೋದಾಗಲಿ, ಅದಕ್ಕೆ ಇಬ್ಬರು ಬಿಸ್ನೆಸ್ ಟೈಕೂನ್ಗಳನ್ನು ನಾವು ಶ್ರೀ ವಿಜಯ್ ಸಂಕೇಶ್ವರ್ ಸಾಹೇಬರು, ತಮಗೆಲ್ಲ ಗೊತ್ತೈತಿ. ಅವ್ರ ವಿಕಿಪೀಡಿಯಾನು ನೋಡಿರಿ, ಮೋಸ್ಟ್ಲಿ ವಿಜಯಾನಂದ ಸಿನಿಮಾನು ನೋಡಿರಿ, ಅವ್ರ ಕಷ್ಟಪಟ್ಟಿದ್ದು ನೋಡಿರಿ. ಅವ್ರು ಹೆಂಗೆ ಇದನ್ನು ಸಾಧಿಸಕ್ಕೆ ಸಾಧ್ಯ ಆಯ್ತು ಅನ್ನುವಂಥದ್ದು ನಿಮಗೂ ಸಹಿತ ಅವ್ರನ್ನು ಬೆಳೆಯುವಂಥ ಒಂದು ಹುಮ್ಮಸ್ಸ ಬರಲಿ, ನಾವು ಏನಾರು ಮಾಡ್ಬೇಕು ಅನ್ನುವಂಥದ್ದು ಆಗಲಿ ಅಂತ ತಿಳ್ಕೊಂಡು ಕೇಸಿಂದ ಅವ್ರು ಇವತ್ತು ಈ ಕಾರ್ಯಕ್ರಮದ ನಾವು ಉದ್ಘಾಟಕರಾಗಿ ಕರೆಸಿದ್ದೀವಿ. ಜೊತೆಗೆ ವಿಜಯ್ ನಿರಾಣಿ ಅವ್ರು ಈ ಸಣ್ಣ ವಯಸ್ಸಿನಾಗ ಫ್ಯಾಕ್ಟ್ರಿ ಐತಿ ನಡೆಸ್ಕೊಂಡು ಹೋಗ್ಬೇಕು ಅಂತ ವಿಚಾರ ಮಾಡಿಲ್ಲ. ಕಬ್ಬಿನ ಫ್ಯಾಕ್ಟ್ರಿ ಐತಿ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ. ಯಾಕಂದ್ರೆ ಅವ್ರ ಅಪ್ಪಾರ್ದು ನಾವು ವಿಚಾರ ಮಾಡಿದ್ವಿ ಅಂದ್ರೆ ಈ ಸ್ಟಾರ್ಟೆಡ್ ಫ್ರಮ್ ಟ್ರ್ಯಾಕ್ಟರ್ ಟ್ರೇಲರ್ಸ್. ಅವರು ಎಂಟೈರ್ ಇಂಡಿಯನ್ ಎಕಾನಮಿನೇ ಹೆಂಗೆ ಚೇಂಜ್ ಮಾಡಬೇಕು ಅಂತ ವಿಚಾರ ಮಾಡಕತ್ತಾರ. ನಾವೇನು ಇವತ್ತು ಬೇರೆ ಕಂಟ್ರಿಯಾಗ ಹೋಗಿ ಫ್ಯೂಲ್ ತೊಗೊಂಬರ್ತೀವೋ, ನಮ್ಮಲ್ಲೇ ನಾವು ಉತ್ಪಾದನೆ ಆಗಲಿ, ಅದ್ರ ಸಲುವಾಗಿ ಅವ್ರ ಕಂಪ್ನಿ ಹೆಸರಿಟ್ಟಾರ ಟ್ರೂ ಆಲ್ಟ್ ಅಂತೇಳಿ. ಕರೆ ಆಲ್ಟರ್ನೇಟ್ ಇದು ಒಂದು ಎನರ್ಜಿ. ಇಂಥ ಒಂದು ಪ್ರತಿಭೆಗಳು ನಮ್ಮ ಡಿಸ್ಟಿಕ್ನಾಗ, ನಮ್ಮ ನೇಬರಿಂಗ್ ಡಿಸ್ಟಿಕ್ನಾಗ ನಮ್ಮ ಊರು ಹಳೆಯಾದ್ರು ಅದಾರ, ನಮ್ಮ ಜಿಲ್ಲಾದ ಮಕ್ಕಳು ಅದಾರ. ಇವತ್ತಿಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮದಾಗ ಅಂಥ ಒಂದು ಸಮ್ಮೇಳನದಾಗ ನಾವಿಷ್ಟರು ಕೂಡಿವು. ಅವ್ರದ್ದು ಏನು ಈ ಸಮಾಜಕ್ಕೆ ಕೊಡುಗೆಗಳದಾಗಲಿ, ಬಿಸ್ನೆಸ್ ಮಾಡಿದ್ದಾಗಲಿ, ಅವ್ರ ಮಾತುಗಳನ್ನು
ಅಲ್ಲಿಗೆ ಮುಗಿಸ್ತೀನಿ. ನಾನು ಇಲ್ಲಿಗೆ ಹೇಳಿದ್ದು ಒಂದು ಮಾತು ಹೇಳಿ ಮುಗಿಸ್ತೀನಿ. ನೀವು ಬಡವರಾಗಿ ಹುಟ್ಟಿದ್ರೆ ನಿಮ್ಗೆ ತಪ್ಪಲ್ಲ, ಇದು ಬಿಸ್ನೆಸ್ ಐತೆ ಅಂತ ಹೇಳ್ತೀನಿ. ಬಡವರಾಗಿ ಸತ್ಯವನ್ನ ನಮ್ಮದ ತಪ್ಪದ. ಅದಕ್ಕೆ ಬಾಗಲಕೋಟೆಗೆ ಬಡತನ ಬಂದೈತಿ, ನಮ್ಗೆ ಉದ್ಯೋಗ ಇಲ್ಲ ಅನ್ಬೇಡ್ರಿ, ಹೊಸ ಆಪರ್ಚುನಿಟಿ ಹುಡುಕಾಡೋನು. ನಿಮ್ಮ ಜೋಡಿ ಯೂನಿಯನ್ ಇರ್ತೈತಿ, ಯಾವುದೇ ರೀತಿಯಿಂದ ಪ್ರಮೋಷನ್ಸ್ ಆಗಲಿ. ಯಾಕಂದ್ರೆ ಬಿಸ್ನೆಸ್ ಇವತ್ತು ತಯಾರು ಮಾಡಿ ಪ್ರಮೋಟ್ ಮಾಡೋಕ್ಕೂ ಬೇಕು. ಆ ಪ್ರಮೋಷನ್ ಸಲುವಾಗಿ ನಮ್ಮ ಬಾಗಲಕೋಟೆ ಯೂನಿಯನ್ ಆಫ್ ಮರ್ಚೆಂಟ್ಸ್ ಆ್ಯಂಡ್ ಎಂಟರ್ಪ್ರಿನರ್ಸ್ ಅಸೋಸಿಯೇಷನ್ ಕೆಲಸ ನಿರಂತರ ನಿಮ್ಮ ಜೋಡಿ ಮಾಡ್ಬೇಕಂತೇಳಿ ನಾನು ಈ ಒಂದೆರಡು ಮಾತಿಗೆ